ಹಾಯ್ ಎಲ್ಲರಿಗೂ, ನಾನಿವತ್ತು ತೆಲಂಗಾಣ ಸ್ಪೆಷಲ್ ಪೂತರೇಕುಲು ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಪೇಪರ್ ಸ್ವೀಟ್ ಅಂತಲೂ ಅಂತಾರೆ. ಓವರ್ ನೈಟು ಒಂದು ರೇಷನ್ ಅಕ್ಕಿ ಒಂದು ಕಪ್ಪು ಸಾಕಾಗುತ್ತೆ. ನೆನೆಸ್ಬಿಟ್ಟು ಬೆಳಗ್ಗೆ ದೋಸೆ ರೀತಿಯಾಗಿ ರುಬ್ಕೊಂಡು ಫುಲ್ ಫೈನಾಗಿರಬೇಕು. ಅದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಒಂದು ದೊಡ್ಡ ಪ್ಲೇಟಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳಿ. 2 ಚಿಕ್ಕ ಚಿಕ್ಕ ಕಾಟನ್ ಬಟ್ಟೆ ತೊಗೊಂಡು ಒಂದು ನೀರಲ್ಲಿ ನೆನೆ ಹಾಕ್ಕೊಳ್ಳಿ. ಇನ್ನೊಂದು ಇದು ತೊಳೆದಿರೋಂಥದ್ದೇ ಈ ಅಕ್ಕಿ ಹಿಟ್ಟಲ್ಲಿ ಹಾಕ್ಕೊಂಬಿಡಿ. ಅದನ್ನು ಬಿಟ್ಬಿಡಿ ಸ್ವಲ್ಪ ಹೊತ್ತು, ಅದೆಲ್ಲ ಹೀರ್ಕೊಳ್ಳಿ, ಅದೆಲ್ಲ ಹಿಟ್ಟೆಲ್ಲ. ಈ ಕಡೆ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತರತರಿಯಾಗಿ ಕುಟ್ಕೊಂಡು ಎತ್ತಿಟ್ಕೊಳ್ಳಿ. ಹಾಗೆ ಸಕ್ಕರೆ ಮತ್ತು ಇಲಾಚಿನ ಪೌಡರ್ ಮಾಡಿ ಎತ್ತಿಟ್ಕೊಳ್ಳಿ. ನಿಮ್ಗೆ ಬೇಕಾದ್ರೆ ಸಕ್ಕರೆ ಬದಲು ಬೆಲ್ಲದ ಪೌಡ್ರ್ ಸಹ ಹಾಕ್ಕೋಬೋದು. ಇಲ್ಲಿ ನಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನ್ ಸ್ಟಿಕ್. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಭಾಳ ಹಾಕ್ಕೋಬೇಡಿ. ಒಂದು ತೊಟ್ಟು ಆಯಿಲ್ ಹಾಕ್ಕೊಂಬಿಟ್ಟು ಈ ರೀತಿಯಾಗಿ ಒಂದು ಲೇಯರ್ ಬರೋ ಥರ ನಾವು ಆ ಬಟ್ಟೆಯಿಂದ ಹಂಗೆ ಫಾಸ್ಟಾಗಿ ಎಳ್ಕೊಬೇಕಾಗುತ್ತೆ. ಇಲ್ಲಾಂದರೆ ಅಂಟ್ಕೊಂಡ್ಬಿಡುತ್ತೆ ಬಟ್ಟೆನ. ಫಾಸ್ಟಾಗಿ ಈ ರೀತಿ ಎಳ್ಕೊಂಡ್ರೆ ಒಂದೊಂದು ಲೇಯರಾಗಿ ಬರುತ್ತೆ. ಈ ರೀತಿ ಪೇಪರ್ ಹತ್ರ ಎಲ್ಲನೂ ಮಾಡಿ ಎತ್ತಿಟ್ಕೊಳ್ಳಿ. ಈ ರೀತಿಯಾಗಿ ಅದೊಂದು ತೊಗೊಂಡ್ಬಿಟ್ಟು ಸಕ್ಕರೆ ಪೌಡರು ಮತ್ತು ಡ್ರೈ ಫ್ರೂಟ್ಸು, ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ. ಮೇಲ್ಗಡೆ 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಇದು ಕರಗಿದ್ರೆ ಸಾಕು, ಬಿಸಿಯಾಗಿರಬಾರ್ದು ತುಪ್ಪ. ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು. ಸೀರೆಲ್ಲ ಹೇಗೆ ಮಾಡಿಸ್ತೀವಲ್ಲ ನಾವು ಆ ರೀತಿಯಾಗಿ ಈ ರೀತಿ 2 ಲೇಯರ್ ಒಳಗಡೆ ಒಂದು ಕೆಳಗಡೆ ಮೇಲ್ಗಡೆ ಮಡಚಿಟ್ಕೊಂಡು, ಅದೇನೋ ಡ್ರೈ ಆಗಿದೆ, ಪುಡಿಯಾಗಿ ಮುರಿತಾ ಇದೆ ಅಂದರೆ ನಾವು ಇನ್ನೊಂದು ಕ್ಲಾತ್ ಹಾಕ್ಕೊಂಡಿದ್ವಲ್ಲ ನೀರಲ್ಲಿ, ಆ ಕ್ಲಾತ್ ನೀರಲ್ಲೇ ಹಿಂಡ್ಬಿಟ್ಟು ಸ್ವಲ್ಪ ಟಚ್ ಮಾಡಿ, ಸ್ಮೂತ್ ಆಗುತ್ತೆ. ಅದು ಮಡ್ಚೋದಕ್ಕೂ ಬರುತ್ತೆ, ಮುರಿಯೋದಿಲ್ಲ. ಅದು ಪೂತರೇಕುಲು ಈ ರೀತಿ ಎಲ್ಲ ಮಾಡ್ಕೊಂಡು ಎತ್ತಿಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟ್ ಮಾತ್ರ. ನಿಮಗೂ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ.